ನಲ್ಲಿ ಬ್ಯಾಕ್ ಟು ಬ್ಯಾಕ್ 3 ಮ್ಯಾಚ್ಗಳನ್ನ ಸೋತಿರುವಂತ ಆರ್ಸಿಬಿ ಇವತ್ತು ರಾಜಸ್ಥಾನ ವಿರುದ್ಧ ಚಿನ್ನಸ್ವಾಮಿ ಮೈದಾನದಲ್ಲಿ ಕಣಕ್ಕಿಳಿಯಲಿದೆ. ಈ ಪಂದ್ಯವನ್ನ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಕೂಡ ಇದೆ. ಯಾಕಂದ್ರೆ ಒಂದೊಂದು ಮ್ಯಾಚ್ ಕೂಡ ಪಾಯಿಂಟ್ಸ್ ಟೇಬಲ್ ನಲ್ಲಿ ಸಾಕಷ್ಟು ವೇರಿಯೇಷನ್ಸ್ ಆಗ್ತಾ ಇದೆ. 6ನೇ ಸ್ಥಾನದಲ್ಲಿದ್ದಂತ ಮುಂಬೈ ತಂಡ ಒಂದೇ ರಾತ್ರಿಗೆ 3ನೇ ಸ್ಥಾನಕ್ಕೆ ಜಂಪ್ ಆಗಿದೆ. ಹೀಗಾಗಿ ರೆಡ್ ಆರ್ಮಿ ಬರೀ ಗೆಲ್ಲೋದಷ್ಟೇ ಅಲ್ಲ, ಹಲವು ಸವಾಲುಗಳನ್ನು ಕೂಡ ಮೆಟ್ಟಿ ನಿಲ್ಬೇಕಾಗಿದೆ. ಅದು ಹೇಗೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಹೋಮ್ ಗ್ರೌಂಡ್ ನಲ್ಲಿ ಮೊದಲ ಗೆಲುವಿನ ನಿರೀಕ್ಷೆಯಲ್ಲಿರುವಂತ ಆರ್ಸಿಬಿ, ಮತ್ತೊಂದು ಕಡೆ ಗೆಲುವಿನ ಟ್ರ್ಯಾಕ್ಗೆ ಕಮ್ ಬ್ಯಾಕ್ ಮಾಡೋಕೆ ಕಾಯ್ತಾ ಇರುವಂತ ಆರ್ಆರ್. ಎರಡೂ ತಂಡಗಳಿಗೂ ಕೂಡ ಚಿನ್ನಸ್ವಾಮಿ ಮೈದಾನದಲ್ಲಿ ಇಂದು ನಡೆಯಲಿರುವಂತಹ ಪಂದ್ಯ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಎರಡೂ ತಂಡಗಳು ಪ್ಲೇ ಆಫ್ ಕನಸು ಕಾಣ್ತಾ ಇದ್ದು ಗೆಲುವು ಯಾರಿಗೆ ಸಿಗಲಿದೆ ಅನ್ನೋ ಕ್ಯೂರಿಯಾಸಿಟಿ ಕೂಡ ಜಾಸ್ತಿ ಆಗ್ತಾ ಇದೆ. ಅಂತಿಮ 4ರ ಘಟ್ಟ ತಲುಪಬೇಕು ಅಂದ್ರೆ ಆರ್ಸಿಬಿ ಇವತ್ತಿನ ಮ್ಯಾಚ್ ಅನ್ನ ಗೆಲ್ಲೇಬೇಕಿದೆ. ಈಗಾಗಲೇ 8 ಪಂದ್ಯಗಳಲ್ಲಿ 5 ಮ್ಯಾಚ್ಗಳನ್ನ ಗೆದ್ದಿರುವಂತ ಆರ್ಸಿಬಿ ಪಾಯಿಂಟ್ಸ್ ಪಟ್ಟಿಯಲ್ಲಿ ಸದ್ಯ 4ನೇ ಸ್ಥಾನದಲ್ಲಿದೆ. ಆದ್ರೆ ರಾಜಸ್ಥಾನ ರಾಯಲ್ಸ್ ಈ ಸಲ ಸೋಲಿನ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದೆ. ಈಸಿಯಾಗಿ ಗೆಲ್ಲಬೇಕಿದ್ದಂತ ಮ್ಯಾಚ್ಗಳನ್ನು ಕೂಡ ಕೈ ಚೆಲ್ಕೊಂಡಿದೆ. 8 ಪಂದ್ಯಗಳನ್ನಾಡಿ ಈ ಪೈಕಿ 2ರಲ್ಲಿ ಮಾತ್ರವೇ ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ 8ನೇ ಸ್ಥಾನದಲ್ಲಿದೆ. ಚಿನ್ನಸ್ವಾಮಿಯಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಮಾಡೋರಿಗೆ ಅಡ್ವಾಂಟೇಜ್. ಚಿನ್ನಸ್ವಾಮಿ ಮೈದಾನ ಬ್ಯಾಟಿಂಗ್ ಫ್ರೆಂಡ್ಲಿ ಆಗಿದ್ರು ಕೂಡ ಸ್ಪಿನ್ನರ್ಗಳಿಗೂ ಕೂಡ ಅಷ್ಟೇ ಸಪೋರ್ಟಿವ್ ಆಗಿದೆ. ಅದರಲ್ಲೂ ಇಲ್ಲಿ ಟಾಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಟಾಸ್ ಗೆದ್ದವರು ಫಸ್ಟ್ ಬೌಲಿಂಗ್ನೇ ಚೂಸ್ ಮಾಡ್ಕೊಳ್ತಾರೆ. ಆರಂಭದ ಇನ್ನಿಂಗ್ಸ್ ನಲ್ಲಿ ಬ್ಯಾಟಿಂಗ್ಗೆ ಅಷ್ಟು ಸಹಕಾರಿ ಆಗದೆ ಇದ್ರು ಕೂಡ ಸೆಕೆಂಡ್ ಬ್ಯಾಟಿಂಗ್ ಮಾಡೋರಿಗೆ ಪ್ಲಸ್ ಆಗುತ್ತೆ. ಅಂದ್ರೆ ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಬೌಲರ್ಸ್ ಮೇಲುಗೈ ಸಾಧಿಸಿದ್ರೆ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಬ್ಯಾಟರ್ಸ್ ಪ್ರಾಬಲ್ಯ ಮೆರೀತಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಪಿಚ್ ಬದಲಾದಂತಿದೆ. ಮೊದಲೆಲ್ಲ ಈ ಪಿಚ್ ನಲ್ಲಿ ಬಿಗ್ ಸ್ಕೋರ್ ಪಂದ್ಯಗಳು ನಡೀತಾ ಇದ್ವು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಪಿಚ್ ಬೌಲರ್ಸ್ಗೆ ಹೆಚ್ಚು ಅನುಕೂಲವಾಗಿ ಕಾಣ್ತಾ ಇದೆ. ಪಂದ್ಯದಲ್ಲಿ ಸ್ಪಿನ್ನರ್ಗಳು ಪ್ರಮುಖ ಪಾತ್ರ ವಹಿಸ್ತಾರೆ. ಟಾಸ್ ಗೆದ್ದಂತ ತಂಡ ಮೊದಲು ಬೌಲಿಂಗ್ನೇ ಚೂಸ್ ಮಾಡ್ಕೊಳ್ತಾರೆ. ಬ್ಯಾಡ್ ಲಕ್ ಏನಂದ್ರೆ ಕಳೆದ 3 ಪಂದ್ಯಗಳಲ್ಲೂ ಕೂಡ ಆರ್ಸಿಬಿ ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿ ಸೋಲು ಕಂಡಿದೆ. ಹೀಗಾಗಿ ಇಂದಿನ ಪಂದ್ಯದಲ್ಲಾದ್ರೂ ಕೂಡ ಟಾಸ್ ಗೆದ್ದು ಫಸ್ಟ್ ಫೀಲ್ಡಿಂಗ್ ಮಾಡೋ ಅವಕಾಶ ಸಿಗುತ್ತಾ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ತವರಿನಲ್ಲಿ ಗೆಲ್ಲದೇ ಇರುವ ಏಕೈಕ ತಂಡ ಆರ್ಸಿಬಿ. ಈ ಸೀಸನ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಹೋಮ್ ಗ್ರೌಂಡ್ ನಲ್ಲಿ ಗೆಲ್ಲದೇ ಇರೋ ಏಕೈಕ ತಂಡ ಅಂದ್ರೆ ಅದು ರೆಡ್ ಆರ್ಮಿ. ತವರಿನಾಚೆ 5ಕ್ಕೆ 5 ಪಂದ್ಯಗಳನ್ನ ಗೆದ್ರು ಕೂಡ ಬೆಂಗಳೂರಿನಲ್ಲಿ ನಡೆದ 3 ಪಂದ್ಯಗಳಲ್ಲೂ ಸೋಲು ಕಂಡಿದ್ದಾರೆ. ಅಲ್ಲದೆ ಟಾಪ್ ಆರ್ಡರ್ ಬ್ಯಾಟರ್ಸ್ ಕಂಪ್ಲೀಟ್ ಫ್ಲಾಪ್ ಆಗಿದ್ದಾರೆ. ಗುಜರಾತ್ ವಿರುದ್ಧ ಲಿಯಾಮ್ ಲಿವಿಂಗ್ಸ್ಟೋನ್ ಹಾಗೆ ಪಂಜಾಬ್ ವಿರುದ್ಧ ಟಿಮ್ ಡೇವಿಡ್ ಇಬ್ಬರೇ ಅರ್ಧ ಶತಕ ಸಿಡಿಸಿರೋದು. ತವರಿನಲ್ಲಿ ಆರ್ಸಿಬಿಯ ಟಾಪ್ 6 ಬ್ಯಾಟ್ಸ್ಮನ್ಗಳು ಅವರ ಸರಾಸರಿ ಕೇವಲ 13.94 ಇದೆ. ಇದು ಬೇರೆ ತಂಡಗಳಿಗೆ ಕಂಪೇರ್ ಮಾಡಿದ್ರೆ ತೀರಾ ಕಡಿಮೆ. ಪವರ್ ಪ್ಲೇನಲ್ಲಿ ಸರಾಸರಿ ಪ್ರತಿ 12 ಬಾಲ್ಗಳಿಗೆ 1 ವಿಕೆಟ್ ಕಳ್ಕೊಂಡಿದ್ದಾರೆ. ಬೇರೆ ಕಡೆ ಮಾತ್ರ ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಐಪಿಎಲ್ ನಲ್ಲಿ ಉಭಯ ತಂಡಗಳ ನಡುವೆ ನೆಕ್ ಟು ನೆಕ್ ಫೈಟ್. ಇನ್ನು ಐಪಿಎಲ್ ಇತಿಹಾಸವನ್ನ ಕೆದಕಿದ್ರೆ ಉಭಯ ತಂಡಗಳ ನಡುವೆ ನೆಕ್ ಟು ನೆಕ್ ಫೈಟ್ ನಡೆದಿದೆ. 2008ರಿಂದ ಐಪಿಎಲ್ ನಲ್ಲಿ 33 ಬಾರಿ ಉಭಯ ತಂಡಗಳು ಮುಖಾಮುಖಿಯಾಗಿವೆ. ಇದರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 16 ಪಂದ್ಯಗಳನ್ನ ಗೆದ್ದಿದ್ರೆ ರಾಜಸ್ಥಾನ ರಾಯಲ್ಸ್ ತಂಡ 14 ಪಂದ್ಯಗಳನ್ನ ಗೆದ್ದಿದೆ. ಆದ್ರೆ 3 ಪಂದ್ಯಗಳು ಯಾವುದೇ ಫಲಿತಾಂಶವನ್ನ ಕಂಡಿಲ್ಲ. ಇನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಬಗ್ಗೆ ಹೇಳೋದಾದ್ರೆ ಇಲ್ಲಿವರೆಗೂ ಈ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಹಾಗೆ ರಾಜಸ್ಥಾನ ರಾಯಲ್ಸ್ ಒಟ್ಟು 9 ಸಲ ಮುಖಾಮುಖಿಯಾಗಿವೆ. 4 ಪಂದ್ಯಗಳಲ್ಲಿ ರಾಜಸ್ಥಾನ ಗೆದ್ದಿದ್ರೆ 3 ಪಂದ್ಯಗಳಲ್ಲಿ ಆರ್ಸಿಬಿ ಗೆಲುವನ್ನ ಕಂಡಿದೆ. ಇನ್ನು 2 ಪಂದ್ಯಗಳು ರಿಸಲ್ಟ್ ಅನ್ನ ಕಂಡಿಲ್ಲದೆ ಕೊನೆಗೊಂಡಿವೆ. ರಾಜಸ್ಥಾನ ರಾಯಲ್ಸ್ಗೆ ಸಂಜು ಇಲ್ಲದ್ದೇ ಆಘಾತ. ಇನ್ನು ಈ ಬಾರಿಯ ಟೂರ್ನಿಯಲ್ಲಿ ರಾಜಸ್ಥಾನ ರಾಯಲ್ಸ್ಗೆ ನಾಯಕ ಸಂಜು ಸ್ಯಾಮ್ಸನ್ ಇಂಜುರಿಗೆ ದೊಡ್ಡ ಆಘಾತವಾಗಿದೆ. ಸ್ಯಾಮ್ಸನ್ ಆಬ್ಸೆನ್ಸ್ ನಲ್ಲಿ ರಿಯಾನ್ ಪರಾಗ್ ತಂಡವನ್ನ ಲೀಡ್ ಮಾಡ್ತಿದ್ದಾರೆ. ಅಲ್ಲದೆ ರಾಜಸ್ಥಾನ ವಿರುದ್ಧ ಮ್ಯಾಚ್ ಫಿಕ್ಸಿಂಗ್ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಹೀಗಾಗಿ ಈ ಬಾರಿಯ ಐಪಿಎಲ್ ನಲ್ಲಿ ರಾಜಸ್ಥಾನ ರಾಯಲ್ಸ್ ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾ ಇದೆ. ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡೂ ಕಡೆ ಕೂಡ ಸ್ಟ್ರಗಲ್ ಪಡ್ತಾ ಇರೋದು ಎದ್ದು ಕಾಣ್ತಾ ಇದೆ. ಪ್ಲೇ ಆಫ್ ನಲ್ಲಿ ಸ್ಥಾನ ಪಡೆಯುವ ಆಸೆಯನ್ನ ಜೀವಂತವಾಗಿರಿಸಿಕೊಳ್ಬೇಕು ಅಂದ್ರೆ ಈ ತಂಡ ಈ ಸಲ ಮುಂದೆ ಇರುವಂತ 6 ಪಂದ್ಯಗಳಲ್ಲಿ ಕನಿಷ್ಠ 5ರಲ್ಲಾದ್ರೂ ಕೂಡ ಗೆಲ್ಲೇಬೇಕು. ಹೀಗಾಗಿ ಸಿಕ್ಕಾಪಟ್ಟೆ ಅಂಡರ್ ಪ್ರೆಷರ್ ನಲ್ಲಿದ್ದಾರೆ. ಅಲ್ಲದೆ ಕಳೆದ ಪಂದ್ಯದಲ್ಲಿ ಐಪಿಎಲ್ಗೆ ಕಾಲಿಟ್ಟ 14 ವರ್ಷದ ವೈಭವ್ ಸೂರ್ಯವಂಶಿ ಮೇಲೂ ಕೂಡ ಹೆಚ್ಚಿನ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಒಟ್ನಲ್ಲಿ ಚಿನ್ನಸ್ವಾಮಿಯಲ್ಲಿ ಆರ್ಸಿಬಿಗೆ ಸಪೋರ್ಟ್ ಮಾಡೋಕೆ ಅಂತ ಬರೋ ಫ್ಯಾನ್ಸ್ ಸಾಲು ಸೋಲುಗಳಿಂದ ಸ್ವಲ್ಪ ಬೇಜಾರಾಗಿದ್ದಾರೆ. ಬಟ್ ಆಗಿರೋದನ್ನೆಲ್ಲ ಮರೆತು ಮತ್ತೆ ಕಂಬ್ಯಾಕ್ ಮಾಡಲೇಬೇಕಿದೆ. ಹ್ಯಾಟ್ರಿಕ್ ಸೋಲನ್ನ ಮೆಟ್ಟಿ ನಿಂತು ಇಂತಿನ ಪಂದ್ಯವನ್ನ ಗೆಲ್ಲೇಬೇಕು. ಅಲ್ಲದೆ ಆರ್ಆರ್ ತಂಡ ವೀಕ್ ಆಗಿ ಕಾಣ್ತಾ ಇರೋದ್ರಿಂದ ಅಡ್ವಾಂಟೇಜ್ ಅನ್ನ ಮಾಡ್ಕೊಳ್ಬೇಕು. ಸೊ ನಿಮ್ಮ ಪ್ರಕಾರ ಇಂದಿನ ಪಂದ್ಯದಲ್ಲಿ ಆರ್ಸಿಬಿ ಗೆಲ್ಲುತ್ತಾ ಅಥವಾ ಓಮ್ ಪಿಚ್ ನಲ್ಲಿ ಕಿಂಗ್ ಕೊಹ್ಲಿ ಇಂಪ್ರೆಸಿವ್ ಇನ್ನಿಂಗ್ಸ್ ಅನ್ನ ಆಡ್ತಾರಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.